ಕೀಲು ಮತ್ತು ಮೂಳೆ ಚಿಕಿತ್ಸೆಯಲ್ಲಿ ರೋಬೋಟಿಕ್ ಮತ್ತು ಮಿನಿಮಲಿ ಇನ್ವೆಸಿವ್ ಸರ್ಜರಿ ತುಂಬಾ ಮಹತ್ವ ಪಡೆದದ್ದು ಕಡಿಮೆ ನೋವಿನ ಜೊತೆಗೆ ವೇಗದ ಚೇತರಿಕೆ ಕಾಣಲಿದೆ ಎಂದು ಮಣಿಪಾಲ್ ಆಸ್ಪತ್ರೆಯ ಮೂಳೆ ಮತ್ತು ಕೀಲು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಲೋಕೇಶ್ ಎ ವೀರಪ್ಪ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮೊಣಕಾಲು, ಸೊಂಟ ಮತ್ತು ಭುಜಸಂಧಿ ಸಮಸ್ಯೆಗಳು ವಿಶೇಷವಾಗಿ ವಯೋವೃದ್ಧರಲ್ಲಿ ಹೆಚ್ಚುತ್ತಿವೆ. ಈ ಚಿಕಿತ್ಸೆಗಳು ನೋವು ಕಡಿಮೆ ಮಾಡುವುದರ ಜೊತೆಗೆ ರೋಗಿಗಳು ಮತ್ತೆ ಸ್ವತಂತ್ರವಾಗಿ ನಡೆಯಲು, ದಿನನಿತ್ಯದ ಚಟುವಟಿಕೆಗಳಿಗೆ ಮರಳಲು ಮತ್ತು ಆತ್ಮವಿಶ್ವಾಸದಿಂದ ಬದುಕಲು ನೆರವಾಗುತ್ತಿದೆ ಎಂದ ಅವರು, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ಮಹತ್ವದ ಬದಲಾವಣೆಯನ್ನು ತಂದಿದೆ ಎಂದರು. ಇದರ ಜೊತೆಗೆ ಭುಜದ ಆರ್ಥೋಸ್ಕೋಪಿ ಅಥವಾ ಕಿಹೋಲ್ ಸರ್ಜರಿಯಂತಹ ಅತ್ಯಾಧುನಿಕ ಚಿಕಿತ್ಸೆಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ಕಾಣುತ್ತಿದೆ ಎಂದರು. ಆರೋಗ್ಯಕರ ವಯೋವೃದ್ಧತೆ ಅಂತ ಹೌ ಟು ಏಜ್ ವೆಲ್, ವಯಸ್ಸಾಗ್ತಾ ಆರೋಗ್ಯಕರ ಅಂದರೆ ಏನು, ಮೇಯ್ನ್ಲಿ ಓಡಾಡಿಕೊಂಡು ಅವ್ರ ಕೆಲಸ ಅವ್ರು ಮಾಡಿಕೊಂಡು ಯಾರದೇ ಬೇರೆಯವರ ಡಿಪೆಂಡೆನ್ಸಿ ಅಥವಾ ಇಲ್ಲದೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರೋದು ಒಂದು ದೊಡ್ಡ ವಿಷಯ. ಯಾಕೆಂದರೆ ನಮ್ಮ ದೇಶದಲ್ಲಿ ನಾವು ನೋಡ್ತಿರೋ ಪ್ರಕಾರ ಆಯಸ್ಸು ಹೆಚ್ಚಾಗ್ತಾ ಇದೆ. ಅಂದರೆ ಒಳ್ಳೆಯ ಆರೋಗ್ಯ ಸಲಹೆ ಮತ್ತು ಒಳ್ಳೆಯ ಆಸ್ಪತ್ರೆಗಳು ಇದೆಲ್ಲ ಬಂದ ಮೇಲೆ ಏನಾಗ್ತಿದೆ, ನಮ್ಮ ದೇಶದಲ್ಲಿ ಇದು ಇಂಪ್ರೂವ್ ಆಗ್ತಿದೆ. ಆಯಸ್ಸು ಹೆಚ್ಚಾಗ್ತಿದ್ದಂಗೆ ಅದರ ಪ್ರಕಾರ ಅದಕ್ಕೆ ಕುರಿತ ಸಮಸ್ಯೆಗಳು ಬರ್ತವೆ. ಕೆಲವು ಹೇಳೋದಂದರೆ ಆಸ್ಟಿಯೋಆರ್ಥರೈಟಿಸ್ ಅಂದರೆ ಮೂಳೆ ಸವಿಯೋದು, ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆ ಟೊಳ್ಳಾಗೋದು, ಈ ಥರ ಸಮಸ್ಯೆಗಳೆಲ್ಲ ಬರ್ತವೆ. ಸೊ ಅದನ್ನೆಲ್ಲ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಹೇಗೆ ನಮ್ಮ ಆರೋಗ್ಯವನ್ನು ಉತ್ತಮ ಮಾಡೋದು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಈ ಪ್ರೆಸ್ ಮೀಟ್ ಅಥವಾ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿ ಅದನ್ನು ಕಾಟ್ನರಿ ಕೇರ್ ಸೆಂಟರ್ ಅಂತ ಕರೀತಾರೆ. ಅಂದರೆ ಎಲ್ಲ ಸಬ್ ಸ್ಪೆಷಾಲಿಟೀಸು ಎಲ್ಲ ಫ್ರಮ್ ಪ್ರಿವೆಂಟಿವ್ ಹೆಲ್ತ್, ಅಂದರೆ ಯಾವುದೇ ಒಂದು ಕಾಯಿಲೆ ಬರೋದಕ್ಕೆ ಮುಂಚೆ ಅದನ್ನು ತಡೆಗಟ್ಟುವಂಥದ್ದು, ಮತ್ತು ಟ್ರೀಟ್ಮೆಂಟ್ ಕಾಯಿಲೆ ಬಂದ ನಂತರ ಅದನ್ನು ಚಿಕಿತ್ಸೆ ಮಾಡುವಂಥದ್ದು, ಎರಡೂ ಅಂಶಗಳು ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಸೊ ಒಂದು 2-3 ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾವು ನೋಡಿರೋ ಪ್ರಕಾರ, ನಾನು ಸುಮಾರು ವರ್ಷಗಳ ಹಿಂದೆ ಇಲ್ಲಿ ದಾವಣಗೆರೆಯಲ್ಲಿ ಬಂದು ಪೇಷಂಟ್ ಕೂಡ ನೋಡ್ತಾ ಇದ್ದೆ. 1-2 ವರ್ಷದ ಹಾಗೆ ತಿಂಗಳ ಬಂದು ನೋಡ್ತಾ ಇದ್ದೆ. ನನಗೆ ಇಲ್ಲಿನ ನಾಡಿ ಮಿಡಿತ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ. ಸೊ ಆ ಕಾನ್ಫಿಡೆನ್ಸಿಂದ ನಾನೊಂದು ಹೇಳೋದು ಏನಂದರೆ, ದಾವಣಗೆರೆಯಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಚೆನ್ನಾಗಿದ್ದಾವೆ. ಕಂಪೇರ್ ಟು ಅದರ್ ಸಣ್ಣ ಪುಟ್ಟ ಊರುಗಳಿಗೆ ಕಂಪೇರ್ ಮಾಡಿದ್ರೆ ರಿಲೇಟಿವ್ಲಿ ಚೆನ್ನಾಗಿದೆ. ಬಟ್ ಆದರೂ ಕೂಡ ಕೆಲವು ಸಮಸ್ಯೆಗಳಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋದೇ ಬೇಕಾಗ್ತದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಅಂಶ ಹೇಳೋದಾದರೆ, ಕಾಂಪ್ಲೆಕ್ಸ್ ಪೆಲ್ವಿಕ್ ಟ್ರಾಮಾ ಅಂತ ಹೇಳ್ತಾರೆ. ಅಂದರೆ ಹಿಪ್ ಜಾಯಿಂಟ್, ಸೊಂಟದ ಮೂಳೆ ಮುರಿಯುವಂಥದ್ದು. ಬರೀ ಹಿಪ್ ಜಾಯಿಂಟ್ ಅಲ್ಲ, ಅದರಲ್ಲಿ ಕಪ್ ಮತ್ತು ಬಾಲ್ ಜಾಯಿಂಟ್ ಇರ್ತದೆ, ಅದರಲ್ಲಿ ಆ ಮೂಳೆ ಮುರಿಯುವಂಥದ್ದು. ಆ ಮೂಳೆ ಫ್ರ್ಯಾಕ್ಚರ್ ಆದಾಗ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನೀವು ಲೆಕ್ಕ ಹಾಕಿದರೆ ನಮ್ಮ ಪೂರ್ತಿ ಕರ್ನಾಟಕದಲ್ಲಿ ಅದರ ಸರ್ಜರಿ ಮಾಡೋರು ಒಂದು 20-30 ಮಂದಿ ಇರ್ತಾರೆ ಹಾಗೆ. ಸೊ ಅದು ಎಲ್ಲ ಊರುಗಳಲ್ಲೂ ಸಿಗುವಂಗಿಲ್ಲ. ಸೊ ನಾವು ಏನು ಹೇಳೋದಂದರೆ, ನಾವು ಈ ವಿಷಯದಲ್ಲಿ ಪೂರ್ತಿ ಸೌತ್ ಇಂಡಿಯಾದಲ್ಲೇ ನಮ್ಮಲ್ಲಿ ಹೈಯೆಸ್ಟ್ ಈ ವಿಷಯದಲ್ಲಿ ರೆಫರೆನ್ಸ್ ಬರ್ತವೆ. ಸೊ ಈ ವಿಷಯದಲ್ಲಿ ನಾವು ಹೆಚ್ಚು ಸರ್ಜರಿಗಳೇ ಮಾಡ್ತೇವೆ. ದಾವಣಗೆರೆಯಿಂದನೇ ನನಗೆ ಸುಮಾರು ಜನ ಡಾಕ್ಟರ್ಗಳು ಈ ಪೆಲ್ವಿಕ್ ಫ್ರ್ಯಾಕ್ಚರ್ಸ್ ಆ ವಿಷಯದಲ್ಲಿ ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ಅದು ಬ್ಲಡ್ ಲಾಸ್, ರಕ್ತಸ್ರಾವ ಮತ್ತು ನರಗಳ ಡ್ಯಾಮೇಜ್ ಅದೆಲ್ಲ ಜಾಸ್ತಿ ಇರೋದ್ರಿಂದ ಅದಕ್ಕೆ ಯೂಶ್ವಲಿ ನಮ್ಮಲ್ಲಿ ಕಳಿಸೋದುಂಟು. ನಾವು ಸುಮಾರು ಜನನ ಟ್ರೀಟ್ ಕೂಡ ಮಾಡಿದ್ದೀವಿ.